ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಟಾಪ್ 5 ನ್ಯೂಸ್ 20 ಡಿಸೆಂಬರ್ 2019. ಸೊ ಇವತ್ತಿನ ಟಾಪ್ ನ್ಯೂಸ್ ಏನಂತ ನೋಡುವ. ಸೊ ಮೊದಲನೇದಾಗಿ ನಿಫ್ಟಿ 50 ಬಂದು 12,271 ಕ್ಲೋಸ್ ಆಗಿದೆ. ಸೊ ಏನು ಅಷ್ಟು ಅಪ್ ಮೂಮೆಂಟ್ ಆ ರೀತಿ ಏನಾಗಿಲ್ಲ. ಸೊ 0.1% ಕ್ಲೋಸ್ ಆಗಿದೆ. ಸೊ ಅದೇ ರೀತಿ ನಿಫ್ಟಿ ನೆಕ್ಸ್ಟ್ 50, ಸೊ ಇದರಲ್ಲಿ ಇರುವಂಥ ಸ್ಟಾಕ್ಸ್ ಬಂದು ಓವರಾಲ್ 28,406 ಕ್ಲೋಸ್ ಆಗಿದೆ. ಸೊ ಹತ್ತಿರ 0.57% ಕ್ಲೋಸ್ ಆಗಿದೆ. ಸೊ ಮತ್ತು ಮಿಡ್ ಕ್ಯಾಪ್ 50 ಬಂತು ಅಂದರೆ 4,641 ವಿತ್ 0.11% ಕ್ಲೋಸ್ ಆಗಿದೆ. ಸೊ ಅದೇ ರೀತಿ ಆಟೋ ಸೆಕ್ಟರ್ ಸ್ವಲ್ಪ ಡಲ್ ಇತ್ತು ಅಂದ್ಕೊಂಡ್ರೆ 0.39% ಕ್ಲೋಸ್ ಆಗಿ ಸೊ 8,133 ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ. ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಒಂದು ಲೆವೆಲ್ಗೆ ಮೂವ್ಮೆಂಟ್ ಅಂತಲೇ ಹೇಳ್ಬೋದು. ಅದತ್ರ 200 ಪಾಯಿಂಟ್ ಲೆವೆಲಲ್ಲಿ ಏನೋ ಮೂವ್ಮೆಂಟ್ ಆಯ್ತು ಅನ್ಕೊಂಡು ನೋಡೋದು. ಚಾರ್ಟ್ ಸಹ ನೋಡುವ. ಸೊ ಇದು 32,384, ದಟ್ ಈಸ್ 32,384 ಅಲ್ಲಿ ಕ್ಲೋಸ್ ಆಗಿದೆ. 0.45% ಕ್ಲೋಸ್ ಆಗಿದೆ. ಸೊ ಅದೇ ರೀತಿ BSE ಒಂದು ಸೆನ್ಸೆಕ್ಸ್ ನೋಡಿದ್ರೆ 41,641 ಕ್ಲೋಸ್ ಆಗಿದೆ. ಸೊ ಕರೆಂಟ್ ಪ್ರೈಸು ಸೊ ವಿತ್ 0.02% ಚೇಂಜು. ಸೊ ಅದೇ ರೀತಿ ಸೆನ್ಸೆಕ್ಸ್ 50, BSE ಸೆನ್ಸೆಕ್ಸ್ 50 ಸಹ 0.16% ಕ್ಲೋಸ್ ಆಗಿದೆ. ಸೊ ಅದೇ ರೀತಿ ಸೆನ್ಸೆಕ್ಸ್ ನೆಕ್ಸ್ಟ್ 50 ಸಹ 0.26% ಕ್ಲೋಸ್ ಆಗಿದೆ. ಸೊ BSE 100 ಬಂದು 0.17%. ಸೊ ಭಾರತ್ 22 ಇಂಡೆಕ್ಸ್ ಬಂದು 0.24% ಕ್ಲೋಸ್ ಆಗಿದೆ. ಸೊ ನೀವು ಮಾರ್ಕೆಟ್ ನೋಡಿದ್ರೆ ಸ್ನೇಹಿತರೆ, ಸೊ ಓವರಾಲ್ ಮಾರ್ಕೆಟ್ ಸ್ವಲ್ಪ ರೇಂಜ್ ಬೌಂಡ್ ಆಗಿರ್ಬೋದು, ಇಲ್ಲ ಒಂದು ಸ್ವಲ್ಪ ಡ್ರೌಸಿಯ ಕಂಡೀಷನಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ಸಡನ್ನಾಗಿ ಅಪ್ ಆಗುತ್ತೆ, ಸಡನ್ನಾಗಿ ಮೂವ್ ಆಗುತ್ತೆ, ಈ ರೀತಿ ಒಂದು ಇದೊಂದು ಸ್ಲೋ ಮೂವ್ಮೆಂಟ್ ನಡೀತಾ ಇದೆ. ಸೊ ನೋಡೋ ಮುಂದಿನ ದಿವಸಗಳಲ್ಲಿ ಮಾರ್ಕೆಟ್ ಹೇಗೆ ಸಪೋರ್ಟ್ ಮಾಡುತ್ತೆ. ಸೊ ಇದರಲ್ಲಿ ನೀವು ಮಾಡಬೇಕಾಗಿರೋದು ತುಂಬ ಸಿಂಪಲ್ ಸ್ನೇಹಿತರೆ. ಸೊ ಮಾರ್ಕೆಟ್ ಹೇಗಾದರೂ ಇರಲಿ, ಸೊ ಅಪ್ ಆದರೂ ಇರಲಿ, ಡೌನ್ ಆದರೂ ಇರಲಿ, ಒಂದು ನೀವು ಪಿಕ್ ಮಾಡಿರುವಂಥ ಸ್ಟಾಕ್ನ ಸೆಲೆಕ್ಟ್ ಮಾಡಿಕೊಂಡು ಅದರ ಮೂವ್ಮೆಂಟ್ನ ನೀವು ಅಪರ್ಚುನಿಟಿ ಗ್ರ್ಯಾಬ್ ಮಾಡಿದ್ರೆ ಸೊ ನಿಮ್ಮ ಸ್ಟಾಕ್ ಮಾರ್ಕೆಟ್ ಗೆಲ್ಲೋದು ತುಂಬ ಈಸಿ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ನೀವು ಇಂಡೆಕ್ಸ್ನ ಕಾಂಟ್ರಿಬ್ಯೂಟರ್ಸ್ ನೋಡಿದ್ರೆ, ಸೊ ನಿಫ್ಟಿಯ ಒಂದು ಈ ಚಾರ್ಟ್ ಬಂದು ನಿಫ್ಟಿ. ಸೊ ನಿನ್ನೆಯ ಮೊದಲನೇ ಸ್ಲೈಡಲ್ಲಿ ಅಥವಾ ಮೊದಲನೇ ವೀಡಿಯೋದಲ್ಲಿ ಈ ಟಾಪ್ 5 ಏನು ಹೊಸ ಕಾನ್ಸೆಪ್ಟ್ ಇದೆ ಅದನ್ನು ಬರೀ NSE ಬಗ್ಗೆ ಮಾತ್ರ ಶೇರ್ ಮಾಡ್ತಿದ್ದೆ. ಸೊ ಅಂದ್ಕೊಂಡೆ BSE ಸಹ ಶೇರ್ ಮಾಡಿದ್ರೆ ಒಂದು ಸ್ವಲ್ಪ ಒಂದು ಮಾರ್ಕೆಟ್ ಒಂದು ಗ್ಲಿಮ್ಸ್ ನಿಮ್ಗೆ ಸಿಗ್ಬೋದು ಅಂತ ಒಂದು ಇಂಟೆನ್ಷನಿಂದ ಆ್ಯಡ್ ಮಾಡಿದ್ದೀನಿ. ಸೊ ಲೆಫ್ಟ್ ಸೈಡ್ ಬಂದು NSE, ರೈಟ್ ಸೈಡ್ ಬಂದು BSE. ಸೊ ನೀವು NSE ನೋಡಿದ್ರೆ 12,271 ಕ್ಲೋಸ್ ಆಗಿದೆ. ಸೊ ಹೇಳಿದ್ರೆ ನೀವು ಚಾರ್ಟ್ ನೋಡಿದ್ರೆ ಓವರಾಲ್ ಒಂದು ನೋಡಿ ಈ ಲೆವೆಲ್ ರೇಂಜ್ ನೋಡಿದ್ರೆ ಒಂದು ಅಷ್ಟು ಅಪ್ ಮೂಮೆಂಟ್ ಇಲ್ಲ, ಅಷ್ಟು ಡೌನ್ ಮೂಮೆಂಟ್ ಇಲ್ಲ, ಒಂದು ಅಂತ ಹೇಳ್ತಾರೆ ಒಂದು ನಿದ್ದೆ ಮೂಡಲ್ಲಿ ಇರುವಂಥ ಒಂದು ಕಂಡೀಷನ್ ಇದೆ. ಸೊ ಒಂದು ರೀತಿಯ ಒಂದು ರೇಂಜ್ ಸಹ ಅಂತಲೇ ಹೇಳ್ಬೋದು. ಸೊ ನೀವು ನೋಡಿದ್ರೆ 12,266 ಓಪನ್ ಆಗಿ ಇಲ್ಲಿ ನೋಡೋದು ಓಪನಲ್ಲಿ. ಸೊ ಅದೇ ರೀತಿ ಐ ಬಂದು 12,293, ಅದೇ ರೀತಿ ಲೋ ಬಂದು 12,252 ಕ್ಲೋಸ್ ಆಗಿದೆ ಅಥವಾ ಲೋ ಆಗಿದೆ. ಸೊ ಸ್ಲೈಡ್ ಸ್ವಲ್ಪ ಬ್ಲರ್ ಆಗಿರಂಗಿದೆ. ಸೊ ನೋಡುವ ಮುಂದಿನ ವೀಡಿಯೋಗಳು ಸ್ವಲ್ಪ ಕ್ಲಾರಿಟಿ ಸರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದೇ ರೀತಿ ನೀವು BSEಯ ಒಂದು ಓಕೆ. ಸೊ ಅದೇ ರೀತಿ ನೀವು BSEಯ ಒಂದು ಸೆನ್ಸೆಕ್ಸ್ ನೋಡಿದ್ರೆ ಸೊ 41,681 ಕ್ಲೋಸ್ ಆಗಿದೆ. ಸೊ ಇದು ಒಂದು ರೀತಿಯ ಡೌನ್ ಟ್ರೆಂಡಲ್ಲಿ ಇತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಅದೇ ರೀತಿಯ ಟಾಪ್ 5 ಕಾಂಟ್ರಿಬ್ಯೂಟರ್ಸ್ ನಿಫ್ಟಿ 50ಯ ಟಾಪ್ 5 ಕಾಂಟ್ರಿಬ್ಯೂಟರ್ಸ್ ನೀವು ನೋಡಿದ್ರೆ, ಸೊ ಗೈನರ್ಸಲ್ಲಿ ಟೈಟಾನ್ ಇದೆ, ಟಾಟಾ ಸ್ಟೀಲ್ ಇದೆ, UPL ಇದೆ, SBI ಏನಿದೆ, ಸೊ ನೆಸ್ಲೆ ಇಂಡಿಯಾ ಇದೆ. ಸೊ ಇವತ್ತಿನ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ನಾನು SBIನ ಮಾನಿಟರ್ ಮಾಡ್ತಿದ್ದೆ. ಬಟ್ ಏನೋ ನನಗೂ ಅಷ್ಟು ಕಾನ್ಫಿಡೆನ್ಸ್ ಬಂದಿಲ್ಲ. ಸೊ ಅದರಿಂದ ನಾನು ಅದನ್ನ ಸೆಲೆಕ್ಷನ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅದೇ ರೀತಿ ನೀವು ಟೈಟಾನಲ್ಲಿ ಏನೋ ಆಡಿದರೆ ಹತ್ತಿರ 3% ನಿಮಗೆ ಪ್ರಾಫಿಟ್ ಬಂದಿರೋದು ಇವತ್ತು. ಸೊ ಅದೇ ರೀತಿ ಟಾಪ್ ಲೂಸರ್ಸ್ ನೋಡಿದ್ರೆ ವೇದಾಲ್ ಇದೆ, ಕೋಟಕ್ ಬ್ಯಾಂಕ್ ಇದೆ, ಟಾಟಾ ಮೋಟರ್ಸ್ ಇದೆ, ಈಶ್ವರ್ ಮೋಟರ್ಸ್ ಇದೆ, ಅದೇ ರೀತಿ ITC ಇದೆ. ಸೊ ITC ನನ್ನ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಸೊ ಹತ್ತಿರ 200, 180, 200 ರೇಂಜಿಗೆ ಬರಲಿ ಅಂತ ಕಾಯ್ತಾ ಇದ್ದೀನಿ. ಸೊ ನೋಡೋ ಮುಂದಿನ ದಿವಸಗಳಲ್ಲಿ ಬರುತ್ತಾ ಇಲ್ವಾ ಅಂತ. ಸೊ ಮೋಸ್ಟ್ ಆ್ಯಕ್ಟಿವ್ ಸ್ಟಾಕ್ಸ್ ನೀವು ಕೇಳಿದ್ರೆ ಸೊ ಎಸ್ ಬ್ಯಾಂಕ್ಸ್ ಬೆಳಗ್ಗೆ ನೋಡಬೇಕಾದ್ರೆ ಸ್ವಲ್ಪ ಡೌನಲ್ಲಿತ್ತು. ಸೊ ನಂತರದ ಒಂದು ಸೆಷನಲ್ಲಿ ಸ್ವಲ್ಪ ಅಪ್ ಟ್ರೆಂಡ್ ಆಯಿತು ಅಂತ ನೋಡ್ಬೋದು. ಅದೇ ರೀತಿ ಬಟ್ ಏನು ನ್ಯೂಸ್ ಇದೆ ಅಂತ ಇನ್ನೂ ನಂಗೆ ಗೊತ್ತಿಲ್ಲ ಸ್ನೇಹಿತರೆ. ಸೊ ನೋಡುವ ಮುಂದಿನ ದಿವಸಗಳಲ್ಲಿ ಎಸ್ ಬ್ಯಾಂಕಲ್ಲಿ ಏನು ನ್ಯೂಸ್ ಬರುತ್ತೆ, ಪಾಸಿಟಿವ್ ನೆಗೆಟಿವಾ, ಸುಮ್ಮನೆ 10,000 ಅಂತ ನೋಡುವ. ಓಕೆ. ಸೊ ಅದೇ ರೀತಿ SBI ಸಹ ಆ್ಯಕ್ಟಿವ್ ಆಗಿತ್ತು ವ್ಯಾಲ್ಯೂ ಅಲ್ಲಿ. ಅದೇ ರೀತಿ ರಿಲಯನ್ಸ್, ICICI ಬ್ಯಾಂಕ್, TCS ಸಹ ನಮ್ಮ ಆ್ಯಕ್ಟಿವ್ ವ್ಯಾಲ್ಯೂ ಅಲ್ಲಿ ಇತ್ತು. ಸೊ ನೀವು ನೋಡೋದು ವ್ಯಾಲ್ಯೂ. ಓಕೆ. ಸೊ ಕೆಳಗಡೆ ಹೇಳಿರೋದೊಂದು ವಾಲ್ಯೂಮ್. ಸೊ ವಾಲ್ಯೂಮಲ್ಲಿ ಆ್ಯಕ್ಟಿವ್ ಇದ್ದಿದ್ದು ಆಬ್ವಿಯಸ್ಲಿ ಎಸ್ ಬ್ಯಾಂಕ್, SBI, ಟಾಟಾ ಮೋಟರ್ಸ್, ವೇದಲ್ ಮತ್ತು ICICI ಬ್ಯಾಂಕ್. ಸೊ ಇದು ಇಂಡೆಕ್ಸ್ನ ಕಾಂಟ್ರಿಬ್ಯೂಟರ್ಸ್. ಅದೇ ರೀತಿ ಮುಂದಿನ ಸ್ಲೈಡ್ ಬಂತು ಅಂದರೆ ಬ್ಯಾಂಕ್ ನಿಫ್ಟಿ ಕಾಂಟ್ರಿಬ್ಯೂಟರ್ಸ್ ನೋಡಿದ್ರೆ ಸೊ 32,384ಗೆ ಕ್ಲೋಸ್ ಆಗಿದೆ ವಿತ್ 0.45% ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ಸೊ ಅದರಲ್ಲಿ ಅಡ್ವಾನ್ಸಸ್ ಅಥವಾ ಪಾಸಿಟಿವ್ ಇದ್ದಂಥ ಸ್ಟಾಕ್ಸ್ ಬಂದು ಹತ್ತತ್ರ 8 ಸ್ಟಾಕ್ಸ್ ಬಂದು ಪಾಸಿಟಿವ್ ಇತ್ತು. ಅದೇ ರೀತಿ 4 ಸ್ಟಾಕ್ ಬಂದು ಡೌನ್ ಟ್ರೆಂಡ್ ಇತ್ತು. ಸೊ ಅನ್ಚೇಂಜ್ಡ್ 0 ಇದೆ. ಸೊ ಅದೇ ರೀತಿ ಓಪನಿಂಗ್ ಪ್ರೈಸ್ ಬಂದು ಅಥವಾ ನಿಫ್ಟಿಯ ಪಾಯಿಂಟ್ ಬಂದು 32,266 ಇತ್ತು. ಅದೇ ರೀತಿ ಅಪ್ ಅಥವಾ ಹೈಯೆಸ್ಟ್ ಪಾಯಿಂಟ್ ಅಂದರೆ 32,443. ಸೊ ಏನೊಂದು 250 ಪಾಯಿಂಟ್ಸಲ್ಲಿ ಮೂವ್ಮೆಂಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ಲೋ ಬಂದು 32,199ಗೆ ಲೋ ಆಗಿತ್ತು. ಸೊ ನೀವು
ಒಂದು ಟ್ರೆಂಡ್ ನೋಡಿದ್ರೆ ಇದು ಸ್ವಲ್ಪ ಒಂದು ಅಪ್ ಮೂಮೆಂಟ್ ಇತ್ತು, ಡೌನ್ ಮೂಮೆಂಟ್ ಇತ್ತು ನೋಡಿ, ಇಲ್ಲಿ ನೋಡಿ ಅಪ್ ಇತ್ತು, ಡೌನ್ ಇತ್ತು, ಅಪ್ ಇತ್ತು, ಡೌನ್ ಇತ್ತು, ಅಂದರೆ ರೀತಿ ಒಂದು ಲೆವೆಲ್ಗೆ ಪಾಸಿಟಿವ್ ಆಗಿ ಮೂವ್ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನೀವೇನಾದರೂ ಕೆಲವೊಂದು ಪಾಯಿಂಟ್ಸಲ್ಲಿ ಏನಾದರೂ ಬ್ಯಾಂಕ್ ನಿಫ್ಟಿಲಿ ಏನಾದರೂ ಇಂಡೆಕ್ಸಲ್ಲಿ ಟ್ರೇಡ್ ಮಾಡಿದರೆ ಒಂದು ಸ್ವಲ್ಪ ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡುವಂಥ ಆಪ್ಷನ್ಸ್ ಅಥವಾ ಆಪರ್ಚುನಿಟಿ ಇವತ್ತಿತ್ತು ಅಂತಲೇ ಹೇಳ್ಬೋದು. ಸೊ ಈ ಟಾಪ್ 5 ಬ್ಯಾಂಕಲ್ಲಿ ನಿಫ್ಟಿ ಬ್ಯಾಂಕಲ್ಲಿ ನೀವು ನೋಡಿದ್ರೆ ಟಾಪ್ 5 ಸ್ಟಾಕ್ಸ್ ಬಂದು SBI ಬ್ಯಾಂಕ್ ಇತ್ತು, ಬ್ಯಾಂಕ್ ಬರೋಡ ಇತ್ತು, ಯೆಸ್ ಬ್ಯಾಂಕ್ ಇತ್ತು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಅದೇ ರೀತಿ ICICI ಬ್ಯಾಂಕ್ ಇತ್ತು. ಸೊ ಟಾಪ್ ಲೂಸರ್ಸಲ್ಲಿ ಬಂದು ಕೋಟಕ್ ಬ್ಯಾಂಕ್, IDFC ಫಸ್ಟ್ ಬ್ಯಾಂಕ್, ಅದೇ ರೀತಿ ಆಕ್ಸಿಸ್ ಬ್ಯಾಂಕ್, ನಂತರದ ಇಂಡಸ್ ಇಂಡ್ ಬ್ಯಾಂಕ್ ಸಹ ಟಾಪ್ ಲೂಸರ್ಸಲ್ಲಿ ಇತ್ತು. ಸೊ ಮೋಸ್ಟ್ ಆ್ಯಕ್ಟಿವ್ ಸ್ಟಾಕ್ಸ್ ನೀವು ನೋಡಿದ್ರೆ ಯೆಸ್ ಬ್ಯಾಂಕ್, SBI, ICICI ಬ್ಯಾಂಕ್, HDFC, ಕೋಟಕ್ ಬ್ಯಾಂಕು ಮೋಸ್ಟ್ ಆ್ಯಕ್ಟಿವ್ ವಿತ್ ವ್ಯಾಲ್ಯೂಯಲ್ಲಿತ್ತು. ಸೊ ವಾಲ್ಯೂಮ್ಸಲ್ಲಿ ನೀವು ನೋಡಿದ್ರೆ ಯೆಸ್ ಬ್ಯಾಂಕ್, SBI, ICICI ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಸೊ ಇವತ್ತಿನ ನಮ್ಮ ಈ ಯೆಸ್ ಬ್ಯಾಂಕ್ ನೆನ್ನೆನೂ ಸಹ ಪಾಸಿಟಿವ್ ಇತ್ತು, ಇವತ್ತು ಸಹ ಪಾಸಿಟಿವ್. ನೋಡವ ಮುಂದಿನ ದಿವಸಗಳಲ್ಲಿ ಯೆಸ್ ಬ್ಯಾಂಕ್ ಹೆಂಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ನೋಡಿಕೊಂಡು ನಂತರ ದಿವಸಗಳಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡೋದು. ಸೊ ಸದ್ಯದ ನೀವು ಸಿಚುವೇಶನ್ ಕೇಳಿದ್ರೆ ಯೆಸ್ ಬ್ಯಾಂಕ್ನ ನೀವು ಕಂಪ್ಲೀಟಾಗಿ ಈವನ್ ಟ್ರೇಡಿಂಗ್ ಸಹ ನಾನು ಆ ಸ್ಟಾಕ್ನ ಪಿಕ್ ಮಾಡ್ತಿಲ್ಲ. ಓಕೆ, ಸೊ ಕಮಾಡಿಟೀಸಲ್ಲಿ ನೀವು ಏರಿಯಾಗೆ ಬಂತು ಅಂದರೆ MCX ಅಲ್ಲಿ ಬಂದು ಗೋಲ್ಡ್ ಬಂದು -24 ಪಾಯಿಂಟ್ಸಲ್ಲಿದೆ. ಸೊ ಅದೇ ರೀತಿ ಸಿಲ್ವರ್ ಬಂದು 271 ಪಾಯಿಂಟ್ಸಲ್ಲಿ ಪಾಸಿಟಿವ್ ಇದೆ, ಕಾಟನ್ ಬಂದು 30 ಪಾಯಿಂಟ್ಸ್ ಪಾಸಿಟಿವ್ ಇದೆ, ಕ್ರೂಡ್ ಆಯಿಲ್ ಸಹ -11 ಸೊ ನ್ಯಾಚುರಲ್ ಗ್ಯಾಸ್ 5.4 ಇದೆ. ಸೊ ಇದೊಂದು ರೀತಿಯ ಒಂದು ಕಾಮಡಿಟಿ ಒಂದು ರಿಸ್ಕಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಲ್ಲಿ 1 ಪಾಯಿಂಟ್ ಮೂವ್ಮೆಂಟ್ ಆಯಿತು ಅಂದರೆ ನಿಮಗೆ 10 ರೂಪಾಯಿ 100 ರೂಪಾಯಿ, ಎಕ್ಸಾಂಪಲ್ ಕ್ರೂಡಲ್ಲಿ ಹೇಳ್ತಾ ಇದ್ದೀನಿ. ಸೊ ಕ್ರೂಡ್ ಮೀನಿಯಲ್ಲಿ ನೀವು ಮಾಡಿದ್ರೆ ಸೊ ಅದ್ರ ಹತ್ರ 1 ಪಾಯಿಂಟ್ ಬಿತ್ತು ಅಂದರೆ 10 ರೂಪಾಯಿ ಲಾಸ್ ಆಗುತ್ತೆ. ಅದೇ ರೀತಿ ನೀವು ಕ್ರೂಡ್ ಮೆಗಾಲ್ ಆಡಿದ್ರೆ ಸೊ ಒಂದು 100 ಪಾಯಿಂಟ್ಸಲ್ಲಿ ಇರುತ್ತೆ. ಸೊ ಇದು ಏನಕ್ಕೆ ಶೇರ್ ಮಾಡ್ತೀನಿ ಅಂದರೆ, ಸೊ ಕಮಾಡಿಟಿ ಅನ್ನುವ ಒಂದು ಸೆಕ್ಷನ್ ಸಹ ನಮ್ಮ ಇಂಡಿಯನ್ ಸ್ಟಾಕ್ ಅಥವಾ ಇಂಡಿಯನ್ ಮಾರ್ಕೆಟಲ್ಲಿ, ಫಿನಾನ್ಷಿಯಲ್ ಮಾರ್ಕೆಟಲ್ಲಿ ಇದೆ, ಕ್ಯಾಪಿಟಲ್ ಮಾರ್ಕೆಟಲ್ಲಿ ಇದೆ ಅನ್ನೋ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಶೇರ್ ಮಾಡ್ತೀನಿ. ಸೊ ಇದರ ಇನ್ಫಾರ್ಮೇಷನ್ಸ್ ನಿಮಗೆ ಬೇಕಿದ್ರೆ ಮುಂದಿನ ದಿವಸಗಳಲ್ಲಿ ಒಂದು ವೀಡಿಯೋ ಮಾಡ್ತೀನಿ. ಸೊ ಕಮಾಡಿಟೀಸ್ ಹೆಂಗಿದೆ, ಯಾವ ರೀತಿಯ ಒಂದು ಇನ್ಫಾರ್ಮೇಷನ್ ನಿಮಗೆ ಬೇಕಾಗ್ಬೋದು ಅಂತ ಒಂದು ವೀಡಿಯೋ ಸಹ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸದ್ಯದ ಸಿಚುವೇಷನಲ್ಲಿ ನಿಮ್ಮ ಟಾಪಲ್ಲಿ ಏನೇನು ಕಾಂಟ್ರಿಬ್ಯೂಟರ್ಸ್ ಇದೆ, ಯಾವ್ಯಾವ ಕಾಮಡಿಟೀಸ್ ಇದೆ ಅಂತ ನಾನು ನೋಡ್ಕೊಬೋದು. ಸೊ MCX ಅಂದರೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜು. ಸೊ NCDEX ಅಂದರೆ ನ್ಯಾಷನಲ್ ಕಮಾಡಿಟಿ ಆ್ಯಂಡ್ ಡಿರೈವೇಟಿವ್ ಎಕ್ಸ್ಚೇಂಜ್ ಅಂತ ಕರೀತಾರೆ ಅಂತ ಅಂದ್ಕೊತೀನಿ. ಸೊ ಇದರಲ್ಲಿ ನೀವು ನೋಡಿದ್ರೆ MCXಲ್ಲಿ ಯೂಶಲಿ ಟ್ರೇಡ್ ಆಗೋದು ಬಂದು ಗೋಲ್ಡ್, ಸಿಲ್ವರ್, ಕಾಟನ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್. ಅದು ಬಿಟ್ಟು ಕೆಲವೊಂದು ಸಹ ಬೇರೆ ರೀತಿ ಕಮಾಡಿಟೀಸ್ ಇದೆ. ಸೊ ನೀವು ಇಂಪಾರ್ಟೆಂಟ್ ಅಂದರೆ ಕ್ರೂಡ್ ಆಯಿಲ್ ಸಿಕ್ಕಾಪಟ್ಟೆ ವಾಲೆಟೈಲ್ ಇರುವಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನೀವು NCDEX ಬಂದರೆ ಸೊ RMCD ಇದೆ, ಸೋಯಾಬೀನ್ ಇದೆ, ಸೊ ಕೋಕು ಡಾಕಲ್ ಅಂತಿದೆ, ಸೊ TMCFGNZM ಇದೊಂದಿದೆ, ಸೊ ಧನಿಯಾ ಅಂತಿದೆ. ಸೊ ಏನಂದರೆ ಓವರಾಲ್ ನೀವು 0.46%, -0.23%, 1.98%, 2.31%, -3.39% ಸಹ ನಮ್ಮ ಈ ಕಮಾಡಿಟೀಸಲ್ಲಿ ನೋಡ್ಬೋದು. ಸೊ ಕಮಾಡಿಟೀಸ್ ಬಗ್ಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಕೊಡೋಕೆ ಹೋಗೋದಿಲ್ಲ ಸ್ನೇಹಿತರೆ. ಸೊ ಸಿಕ್ಕಾಪಟ್ಟೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಅದರಿಂದ ನಾನು ಈ ಒಂದು ಪ್ರಾಡಕ್ಟ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಹ ಶೇರ್ ಮಾಡ್ತಿಲ್ಲ. ಸೊ ಒಂದು ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಈ ಟಾಪ್ 5 ವೀಡಿಯೋಸಲ್ಲಿ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ಸೊ ನಂತರ ಕಿರುಕ್ ಸುದ್ದಿಗಳಲ್ಲಿ ನೋಡಿದ್ರೆ ಸೊ ಪ್ರಿನ್ಸ್ ಪೈಪ್ಸ್ IPO ಸೊ 2.2 ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಇವತ್ತಿನ ಫೈನಲ್ ಡೇಯಲ್ಲಿ. ಸೊ ಆ್ಯಸ್ QIB ಮತ್ತು ರಿಟೇಲರ್ಸ್ ಸಪೋರ್ಟ್ ಇರೋದ್ರಿಂದ ಸೊ 2.2 ಟೈಮ್ಸ್ ಇದು ಫೈನಲ್ಲಾಗಿ ಓವರ್ ಸಬ್ಸ್ಕ್ರೈಬ್ ಆಗಿದೆ ಅಂತಲೇ ಹೇಳ್ಬೋದು. ಸೊ 2.2 ಅಂದರೆ ಹೆಂಗೆ ಅಂತ ಹೇಳಿದ್ರೆ ಒಂದು ಶೇರ್ಗೆ 2.2 ಜನರು ಇದ್ದಾರೆ ಅಂತ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಸ್ನೇಹಿತರೆ. ಸೊ ಇದು 100% ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಒಂದು ಸ್ಟಾಕ್ಗೆ 2.2 ಜನರು ಇದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್. ಸೊ ಇದರಿಂದ ಅರ್ಥ ಏನಂತ ಹೇಳಿದ್ರೆ, ಸೊ ಮೋಸ್ಟ್ಲಿ ಈ ಸ್ಟಾಕು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಲಿಸ್ಟಿಂಗ್ ಆದರೆ ಸೊ ಪ್ರಾಬಬ್ಲಿ 31 ಡಿಸೆಂಬರ್ 2019 ಅಂತ ಹೇಳಿದ್ದಾರೆ. ಸೊ ಆವತ್ತಿನ ದಿವಸ ಏನಾದ್ರು ಲಿಸ್ಟಿಂಗ್ ಆದರೆ ಪ್ರಾಬಬ್ಲಿ ಇದು 20 to 30% ಪ್ರೀಮಿಯಮಲ್ಲಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇದೆ. ಬಟ್ ನೀವೇನಾದ್ರು ಅಪ್ಲೈ ಮಾಡಿದರೆ ಸೊ ಆವತ್ತಿನ ದಿವಸನ ಸೇಲ್ ಮಾಡೋದ್ರಿಂದ ಒಂದು ಅಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಬೋದು. ಸೊ ನಂತರದ ದಿವಸಗಳಲ್ಲಿ ಈ ಸ್ಟಾಕ್ ಹೆಂಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಇನ್ಫಾರ್ಮೇಷನ್ ನೀವು ನೋಡಿದ್ರೆ ಸೊ ಗೌರ್ಮೆಂಟ್ ಲೈಕ್ಲಿ ಟು ಇನ್ವೈಟ್ EOI ಫಾರ್ ಸ್ಟೇಕ್ ಸೇಲ್ ಇನ್ ಏರ್ ಇಂಡಿಯಾ BPCL ನೆಕ್ಸ್ಟ್ ಮಂತ್ ಅಂತ ಇದೆ. ಸೊ ಗೌರ್ಮೆಂಟ್ ಬಂದು ಈ ಎರಡು ಗೌರ್ಮೆಂಟಲ್ ಅಥವಾ ಕಂಪನಿಗಳೇನಿದೆ ಏರ್ ಇಂಡಿಯಾ ಮತ್ತು BPCL, ಏರ್ ಇಂಡಿಯಾ ನಿಮ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಅದ್ರ ಹತ್ರ 58,000 ಕೋಟಿ ಲಾಸ್ ಇರೋದ್ರಿಂದ ಮತ್ತು ಮಂತ್ಲಿ ಲಾಸ್ ಅಕ್ಯುಮುಲೇಷನ್ ಆಗ್ತಾ ಇರೋದ್ರಿಂದ ಸೊ ಇವರು ಇದರ ಸ್ಟೇಕ್ ಏನಿದೆ ಅದನ್ನು ಸೇಲ್ ಮಾಡೋಕ್ಕೆ ಒಂದು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಸೊ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ ಕರೀತಾರೆ. ಸೊ ಇದನ್ನು ಅವರು ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ಇನ್ವೈಟ್ ಮಾಡೋಕ್ಕೆ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಸೊ ಅದೇ ರೀತಿ BPCL ಸಹ ಅವರು ಅವರ ಒಂದು ಸ್ಟೇಕ್ನ ಸೇಲ್ ಮಾಡೋಕ್ಕೆ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಸೊ BPCL ನೀವು ಪ್ರಾಬಬಲಿ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅದನ್ನು ನೀವು ನಿಮ್ಮ ಸ್ಟಾಕ್ ಲಿಸ್ಟ್ಗೆ ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡಿಕೊಂಡು ಬೈ ಮಾಡ್ಬೋದು
ವೆನ್ ಇಟ್ ಡಿಪ್ಸ್. ಓಕೆ, ಸೊ ಡಿಪ್ ಬೀಳ್ತಾ ಒಂದು ಶೇರು 2 ಶೇರು 10 ಶೇರು 20 ಶೇರು ನೀವು ಬೈ ಮಾಡ್ತಾ ಹೋಗ್ಬೋದು. ಓಕೆ, ನಂತರದ ನ್ಯೂಸ್ ಬಂದು ICICI ಬ್ಯಾಂಕ್ ಮೂವ್ಸ್ ಹೈದ್ರಾಬಾದ್ DRT. ಸೊ DRT ಅಂತ ಹೇಳಿದ್ರೆ ಡೆಟ್ ರಿಕವರಿ ಟ್ರಿಬ್ಯುನಲ್. ಸೊ ನಿಮ್ಗೆ ಗೊತ್ತಿರಬೇಕು RBI ಒಂದು ಫ್ರಾಡ್. ಸೊ ನನ್ನ ಚಾನಲಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನಾನು ವೀಡಿಯೋ ಮಾಡಿಲ್ಲ, ಬಟ್ ನೀವು ನ್ಯೂಸ್ ಏನಾದ್ರು ಓದಿದರೆ RBI ಅವರು ಅವರ ಒಂದು ಟ್ರೇಡರ್ಸ್ ಅಥವಾ ಅವರ ಒಂದು ಕಸ್ಟಮರ್ಸ್ ಏನಿದೆ ಅವರ ಅಕೌಂಟಲ್ಲಿರುವಂಥ ಶೇರ್ಸ್ಗಳನ್ನ ಅವರು ಅಡಮಾನ ಇಟ್ಟು ಸುಮಾರು 2,800 ಕೋಟಿಯ ಒಂದು ಲೋನ್ ತೊಗೊಂಡಿದ್ರು. ಈ ರೀತಿಯ ಒಂದು ಮಿಸ್ಯೂಸ್ ಮಾಡ್ಕೊಂಡಿದ್ರು ಅಂತ ಒಂದು ಪ್ರಾಬ್ಲಮ್ ಆಗಿತ್ತು. ಸೊ RBI ಒಂದು ಆಪ್ರೇಷನ್ಸ್ ಸದ್ಯಕ್ಕೆ SEBI ಅವರು ಬ್ಯಾನ್ ಮಾಡಿದ್ದಾರೆ. ಸೊ ಹೊಸ ಅಕೌಂಟ್ ಆಗಿರ್ಬೋದು, ಯಾವ ರೀತಿಯ ಒಂದು ಆಪ್ರೇಷನ್ಸ್ ಆ್ಯಕ್ಟಿವಿಟಿನ ಬ್ಯಾನ್ ಮಾಡಿದ್ದಾರೆ. ಸೊ ನಾನು ಸಹ RBI ಕಸ್ಟಮರ್ ಆಗಿದೆ. ಸೊ ಇವತ್ತಿನ ದಿವಸಗಳಲ್ಲಿ ಹೋಗಿ ಕಂಪ್ಲೀಟ್ ನನ್ನ ಪ್ರೊಸೀಜರ್ ಏನೇನು ಮಾಡಬೇಕು, ನನ್ನ ಸೈಡಿಂದ RBIಯಿಂದ ಬೇರೆ ಕಂಪನಿಗೆ ಮೂವ್ ಮಾಡಬೇಕು ಅಂತ ಒಂದು ಇನ್ಫಾರ್ಮೇಷನ್ ಸಹ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೋಡುವ, ಸೊ ಇವರು ಯಾವ ರೀತಿಯ ಒಂದು ICICI ಬ್ಯಾಂಕ್ ಅವರು ಕಲೆಕ್ಟ್ ಮಾಡ್ತಾರೆ ಇವರ ಮುಖಾಂತರ ಅಂತ ನೋಡುವ. ಸೊ ಇವರು ಹೈದ್ರಾಬಾದ್ ಡೆಟ್ ರಿಕವರಿ ಟ್ರಿಬ್ಯುನಲ್ಗೆ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ RBIಯಿಂದ 15 ದಿವಸಗಳಲ್ಲಿ ಸುಮಾರು 600 ಕೋಟಿ ಏನು ಅವರು ಡೆಟ್ 629 ಕೋಟಿ ಏನು ಅವ್ರಿಗೆ ಡೆಟ್ ಇದು ಮಾಡಿದ್ದಾರೆ. ಸೊ ನಾವು 15 ದಿವಸದಲ್ಲಿ ಕಲೆಕ್ಟ್ ಮಾಡಿಲ್ಲ ಅಂತೇಳಿದ್ರೆ RBI ಒಂದು ಪ್ರಾಪರ್ಟೀಸ್ನ ನಾವು ಅಕ್ವೈರ್ ಮಾಡ್ಕೊತೀವಿ, ಇಲ್ಲ ಅಂತೇಳಿದ್ರೆ ಅದನ್ನ ಸೇಲ್ ಮಾಡಿ ನಾವು ನಮ್ಮ ಹಣನ ರಿಕವರ್ ಮಾಡ್ಕೊತೀವಿ ಅಂತ ಒಂದು ಇನ್ಫಾರ್ಮೇಷನ್ನ ಹೈದ್ರಾಬಾದ್ DRT ಅವ್ರಿಗೆ ಫೈಲ್ ಮಾಡಿದ್ದಾರೆ. ಅದೇ ರೀತಿ ನೀವು RBI ಏನಾದರೂ ಸ್ಟಾಕ್ಸ್ ಏನಾದರೂ ಇಟ್ಟಿದ್ರೆ ದಯವಿಟ್ಟು ಇಮಿಡಿಯೇಟಾಗಿ ಹೋಗಿ ನಿಮ್ಮ ಒಂದು RBI ಬ್ರ್ಯಾಂಚಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ಪ್ರೊಸೀಜರ್ಸ್ ಏನಿದೆ ನೋಡಿಕೊಂಡು ಅವರಲ್ಲಿರುವಂಥ ಅಕೌಂಟು ಆದರೆ ಕ್ಲೋಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸ್ಟಾಕ್ಸ್ನ ಬೇರೆ ಸ್ಟಾಕ್ ಬ್ರೋಕರ್ಸ್ಗೆ ಮೂವ್ ಮಾಡ್ಕೊಳ್ಳುವ ಅಂತ ಒಂದು ಆಪರ್ಚುನಿಟಿ ಇದೆ. ಸೊ ದಯವಿಟ್ಟು ಅದರ ಮೇಲೆ ಆ್ಯಕ್ಷನ್ ಮಾಡ್ಕೊಳ್ಳಿ. ಓಕೆ, ನಂತರ ಪಾಯಿಂಟ್ ಏನಂತ ಹೇಳಿದ್ರೆ ಕನ್ಸಾಲಿಡೇಷನ್ ಇಸ್ ಲೈಕ್ಲಿ. ಸೊ 69 ಸ್ಟಾಕ್ಗಳು BSEಯಲ್ಲಿ 52 ವಾರಗಳ ಒಂದು ಹೈ ಇಟ್ ಆಗ್ತಾನೆ ಇದೆ. ಸೊ ಎಕ್ಸಾಂಪಲ್ ಬಂದು ಡಿಕ್ಸಾನ್ ಟೆಕ್, SRF, ಕ್ರಿಸಿಲ್, ಕೋಟೆಕ್ ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು HDFC ಬ್ಯಾಂಕ್ ಇದು 52 ವೀಕ್ಸ್ ಹೈ ಇಟ್ ಆಗ್ತಾನೆ ಇದೆ. ಸೊ ಇದು ನಿನ್ನೆ ನ್ಯೂಸ್ ಸ್ನೇಹಿತರೆ. ಸೊ ನಿಮಗೇನಾದರೂ ಈ ಸ್ಟಾಕಲ್ಲಿ ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಂತ ಪ್ಲಾನ್ ಇತ್ತು ಅಂದರೆ ದಯವಿಟ್ಟು ಮಾಡಿಬಿಡಿ. ಸೊ ಕನ್ಸಲ್ಟೇಷನ್ ಆಗುವಂಥ ಒಂದು ಚಾನ್ಸಸ್ ಇದೆ. ಸೊ ಕನ್ಸಲ್ಟೇಷನ್ ಆದಮೇಲೆ ಅದು ಬೈ ಆನ್ ಡಿಪ್ಸ್ ಅಂತ ಏನು ಕಾನ್ಸೆಪ್ಟ್ ಇದೆ ಅದ್ರ ಬೇಸಿಸ್ನ ನೀವು ಬೈ ಮಾಡ್ತಾ ಹೋಗಬಹುದು. ಓಕೆ, ಎಸ್ಪೆಷಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಆಗಿರ್ಬೋದು, ಕೋಟೆಕ್ ಬ್ಯಾಂಕ್ ಆಗಿರ್ಬೋದು, ಸೊ HDFC ಇದು ನನ್ನ ಫೇವ್ರೇಟ್ಸ್ ಅನ್ನೋಕ್ಕಿಂತ ಒಂದು ಗುಡ್ ಆಪರ್ಚುನಿಟಿ ಕೊಡುವಂಥ ಒಂದು ಸ್ಟಾಕ್ಸ್ ಅಂತಲೇ ಕರಿಬಹುದು. ಓಕೆ, ನಂತರದ ನ್ಯೂಸ್ ಬಂದು ಭಾರತೀಯ ಏರ್ಟೆಲ್ ಸ್ಟಾಕ್ ಮೂವ್ಮೆಂಟ್ ಡ್ಯೂ ಟು ಪಾಸಿಟಿವ್ ನ್ಯೂಸ್. ಸೊ ನಿನ್ನೆ ಒಂದು ನ್ಯೂಸ್ ನೋಡಿದ್ರೆ ಭಾರತೀಯ ಏರ್ಟೆಲ್ನ ಚೇರ್ಮನ್ ಅನೌನ್ಸ್ಮೆಂಟ್ ಮಾಡಿದ್ರು. ಆ್ಯಾವ್ರೇಜ್ ರೇಟ್ ಪರ್ ಯೂಸರ್ ಬಂದು ಹತ್ರ ₹300 ಇದೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ನಿನ್ನೆ ಸ್ಟಾಕ್ ಸಿಕ್ಕಾಪಟ್ಟೆ ಸ್ಪೈಕ್ ಆಗಿ ಒಂದು ಒಳ್ಳೆ ಮೂವ್ಮೆಂಟ್ ಕೊಡ್ತು. ಸೊ ಇವತ್ತಿನ ಒಂದು ಚಾರ್ಟ್ ಸಹ ನೀವು ನೋಡ್ಬೋದು. ಸೊ ಇದು ನನ್ನ ವಾಚ್ ಲಿಸ್ಟಲ್ಲಿ ಸಹ ಇತ್ತು. ಸೊ ನನ್ನ ಸೀಕ್ರೆಟ್ ಚಾನಲಲ್ಲಿ ಸಹ ಇದನ್ನ ಶೇರ್ ಮಾಡಿದೆ. ಸೊ ಇದನ್ನ ನಾನು ವಾಚ್ ಲಿಸ್ಟ್ ಸಹ ಹಾಕ್ಕೊಂಡಿದ್ದೆ. ಸೊ ಬೆಳಗಿನ ಒಂದು ಸೆಷನ್ ನೋಡಿದ್ರೆ ಒಂದು ರೆಡ್ಡಲ್ಲಿತ್ತು. ಸೊ ಸುಮಾರು ಜನ ಅಂದ್ಕೊಂಡಿರ್ಬೋದು ಓಕೆ ಈ ಸ್ಟಾಕ್ ಬೀಳ್ಬೋದು ಹಾಗೆ ಹಿಂಗೆ ಅಂತ. ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಸೊ ಈ ಸ್ಟಾಕ್ ಬಗ್ಗೆ ನಾನು ಗ್ರೂಪಲ್ಲಿ ಶೇರ್ ಮಾಡಿದ್ದೆ. ಅದತ್ರ 9:30 ಈ ಟೈಮಲ್ಲಿ ಶೇರ್ ಮಾಡಿದ್ದು. ಸೊ ಅವರು ಪ್ರಾಬಬ್ಲಿ ಬೈ ಮಾಡಿದರೆ ಸೊ ಈ ಸ್ಟಾಕಲ್ಲಿ ಸಿಕ್ಕಂಥ ಈ ಮೂವ್ಮೆಂಟ್ನ ಕ್ಯಾಪ್ಚರ್ ಮಾಡಿದರೆ ಆಪರ್ಚುನಿಟಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇದು ಏನಕ್ಕೆ ಈ ಪಾಯಿಂಟ್ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇವತ್ತು ಯಾವುದೇ ಒಂದು ನ್ಯೂಸ್ ಬಂತಂದರೆ ಆ ನ್ಯೂಸು ಸ್ಟಾಕ್ ಮಾರ್ಕೆಟಲ್ಲಿ ಈ ಕ್ಯಾಂಡಲ್ ಸ್ಟಿಕ್ಕಲ್ಲಿ ಯಾವ ರೀತಿ ಫಾರ್ಮೇಷನ್ ಆಗ್ತಿದೆ ಅಂತ ನೋಡಿಕೊಂಡು ನೀವು ಟ್ರೇಡ್ ಮಾಡಿದ್ರೆ ಸ್ಟಾಕಲ್ಲಿ ಗೆಲ್ಲೋದು ತುಂಬ ಈಸಿ. ನೋಡಿ ನೀವೇನಾದರೂ ಓಕೆ ಸ್ಟಾಕ್ ಮೂವ್ಮೆಂಟ್ ಅಪ್ ಆಗುತ್ತೆ ಅಂದರೆ ನೀವು ಬೈ ಮಾಡಿದರೆ ಬೆಳಗ್ಗೆ ಏನಾದ್ರು ಬೈ ಮಾಡಿದರೆ ನಿಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿ ನಂತರ ಟೈಮಲ್ಲಿ ಅಪ್ ಆಗ್ತಿತ್ತು. ಓಕೆ, ಸೊ ನಾನು ನೋಡಿದಾಗ ಹತ್ತತ್ರ ಒಂದು ಪ್ರೈಸ್ ಮಾಡ್ತದೆ. ಸೊ ಹತ್ತತ್ರ ಒಂದು 449 ಅಂತ ಅನ್ಕೊಂಡು. ಸೊ 449 ಅಂತ ಅನ್ಕೊಂತೀವಿ. ಸೊ ಈ ಪ್ರೈಸಿಂದ 460 ಹೋಯ್ತು ಅಂತ ಒಂದು ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಸೊ ಸ್ಕ್ರೀನ್ ತುಂಬ ಚಿಕ್ಕದಾಗಿ ಕಾಣಿಸ್ತಾರೆ ಅಂದರೆ ನನಗೆ ಅಷ್ಟು ಕ್ಲಾರಿಟಿ ಬರ್ತಿಲ್ಲ. ಸೊ ಇದು ಇನ್ಫಾರ್ಮೇಷನ್ ಏನಕ್ಕೆ ಅಂತ ಹೇಳಿದ್ರೆ ಸ್ಟಾಕ್ ಯಾವುದೇ ನ್ಯೂಸ್ ಬಂತು ಅಂದರೆ ಯಾವುದೇ ಕಂಪ್ನಿ ಒಂದು ನ್ಯೂಸ್ ಬಂತು ಅಂದರೆ ಅದನ್ನು ನೋಡಿಕೊಂಡು ಅನಲೈಸ್ ಮಾಡಿ ನೀವು ನಂತರದ ದಿವಸಗಳಲ್ಲಿ ಅಥವಾ ನಂತರದ ಟ್ರೇಡಿಂಗ್ ಸೆಷನಲ್ಲಿ ಆ್ಯಕ್ಟಿವ್ ಆಗಿ ಏನು ಹೇಳ್ತಾರೆ ಇದು ಇಂಟೆಲಿಜೆಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಅದನ್ನು ಯೂಸ್ ಮಾಡಿಕೊಂಡ್ರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಗೆಲ್ಲೋದು ತುಂಬ ಈಸಿ. ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಒಂಥರ ಏನು ಹೇಳ್ತಾರೆ ಒಂಥರ ಎಕ್ಸೈಟ್ಮೆಂಟ್ ಆಗೋಕ್ಕೆ ಹೋಗಬೇಡಿ ಅನ್ನೋ ಒಂದು ಇನ್ಫಾರ್ಮೇಷನ್ಗೋಸ್ಕರ ಈ 0.5ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇದು ಇವತ್ತಿನ ಟಾಪ್ 5 ನ್ಯೂಸ್ ಸ್ನೇಹಿತರೆ. ಸೊ ಬೇರೆ ಏನಾದರೂ ಇನ್ಫಾರ್ಮೇಷನ್ಸ್ ಡೌಟ್ ಇತ್ತು ಅಂದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ಸ್ ಹಾಕಿ. ಸೊ ಈ ವಿಡಿಯೋಸ್ ಏನಾದರೂ ಇಂಪ್ರೂವ್ಮೆಂಟ್ ಬೇಕಾದರೆ ಖಂಡಿತವಾಗಿ ಈ ವಿಡಿಯೋದ ಕೆಳಗಡೆ ಕಮೆಂಟ್ಸ್ ಹಾಕಿ. ಸೊ ಖಂಡಿತವಾಗಿ ನಾನು ಸಜೆಷನ್ನ ತೊಗೊಂಡು ಮುಂದಿನ ವೀಡಿಯೋಗಳಲ್ಲಿ ಇಂಪ್ರೂವೈಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇದು ಕ್ಯಾಶ್ ಆನ್ ಚಾನಲ್ ಕನ್ನಡದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಸತೀಶ್, ಧನ್ಯವಾದಗಳು.